ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ, ನಮ್ಮ ಬಳಿ ಒಂದು ಪ್ರಾಡಕ್ಟ್ ಸರ್ವಿಸ್ ಮತ್ತು ಸರ್ವಿಸ್ಗಳು ಇದ್ದೇ ಇರ್ತವೆ. ಆ ಸರ್ವಿಸಿಗೆ, ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಉಚಿತ AI ಟೂಲ್ನಿಂದ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬೇಕಾಗಿರುವಂತಹ ನಾನಾ ಪೋಸ್ಟರ್ಗಳನ್ನ, ನಾನಾ ಸೈಜಿನ ಪೋಸ್ಟರ್ಗಳನ್ನ, ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳನ್ನ ಯಾವ ರೀತಿ ತಯಾರು ಮಾಡ್ಬೋದು ಅಂಥೇಳಿ ಒಂದು 30 ನಿಮಿಷಗಳಲ್ಲಿ ತಮಗೆ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಒಂದು ಸ್ಕ್ರೀನನ್ನು ಶೇರ್ ಮಾಡಿ ತೋರಿಸ್ತೀನಿ. ಅಂದರೆ ಆ AI ಟೂಲ್ ಹೆಸರು ಕ್ಯಾನ್ವಾ AI ಅಂಥೇಳಿ. ನಮ್ಮಲ್ಲಿ ಬಹಳಷ್ಟು ಜನ ಅದನ್ನು ಯೂಸ್ ಮಾಡಿರ್ಬೋದು. ಬಟ್ ಕ್ಯಾನ್ವಾ AI ಅಂದರೆ ಕ್ಯಾನ್ವಾದ ಒಳಗೆ ಇರುವಂತಹ AI ಟೂಲ್ನಲ್ಲಿ ಯಾವ ರೀತಿಯ ಆಪ್ಷನ್ ಇರುತ್ತೆ, ಅಂದರೆ ನಮ್ಮ ಬಳಿ ಇರುವಂತಹ ಒಂದು ಪ್ರಾಡಕ್ಟ್ ಚಿತ್ರವನ್ನು ಅಥವಾ ಸರ್ವಿಸ್ ಚಿತ್ರವನ್ನು ನಾವು ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಇಲ್ಲಿ ಅಂದರೆ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಒಂದು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಬೇಕಾಗ್ಬೋದು, ಅಥವಾ ವಾಟ್ಸಪ್ ಸ್ಟೇಟಸ್ ಸಲುವಾಗಿ ಬೇಕಾಗ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟ್ ಅಥವಾ ಫೇಸ್ಬುಕ್ ಪೋಸ್ಟ್ ಸಲುವಾಗಿ ಬೇಕಾಗಿರ್ಬೋದು. ಅದೇ ರೀತಿ ಆಫರ್ ಪೋಸ್ಟರ್ಗಳನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಅದರಿಂದ ಒಂದು 30 ಸೆಕೆಂಡಿನ ಅಥವಾ 20 ಸೆಕೆಂಡು 30 ಸೆಕೆಂಡಿನ ಒಂದು ರೀಲ್ಸನ್ನು ಕೂಡ ನಾವು ರೆಡಿ ಮಾಡ್ಬೋದು. ಒಟ್ಟು ಟೋಟಲ್ ಆಗಿ ಒಂದು ಮಾರ್ಕೆಟಿಂಗ್ ಕಾಪಿಯನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಕ್ಯಾನ್ವಾ ಟೂಲ್ನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನಾನು ನನ್ನ ಸ್ಕ್ರೀನ್ನಲ್ಲಿ ಕ್ಯಾನ್ವಾ ಲಾಗಿನ್ ಮಾಡ್ತಾ ಇದ್ದೀನಿ. ಕ್ಯಾನ್ವಾದಲ್ಲಿ ನಾವು ನಮ್ಮ ಜಿಮೇಲ್ ಐಡಿಯಿಂದ ಸೈನಪ್ ಮಾಡಿಕೊಂಡು, ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಉಚಿತವಾಗಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಈಗ ನಾನು ನನ್ನ ಜಿಮೇಲ್ ಐಡಿಯಿಂದ ಕ್ಯಾನ್ವಾವನ್ನು ಲಾಗಿನ್ ಮಾಡಿದ್ದೀನಿ. ಅಂದರೆ ನಮ್ಮ ಜಿಮೇಲ್ ಐಡಿಯಿಂದ ಉಚಿತವಾಗಿ ಅದನ್ನು ಸೈನಪ್ ಮಾಡಿಕೊಂಡು ಬಳಸ್ಬೋದು ಅಂತ. ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ಕ್ಯಾನ್ವಾ ಹೋಮ್ ಪೇಜ್ ಓಪನ್ ಆಗಿದೆ. ಇದು ಒಂದು ನಮ್ಮ ಬಳಿ ಇರುವಂಥ ಟೂಲ್ ಬಾಕ್ಸ್. ಇಲ್ಲಿ ನಾವು ಇಮೇಜನ್ನು ಅಥವಾ ಯಾವುದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಒಂದು ಹೊಸದಾದಂತಹ ಪೋಸ್ಟನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಹೋಮ್ ಇದೆ, ಪ್ರಾಜೆಕ್ಟ್ಸ್ ಇದೆ. ಇಲ್ಲಿ ಕ್ಯಾನ್ವಾ AI ಅಂತ ಹೇಳಿ ನಮಗೊಂದು ಆಪ್ಷನ್ ಕಾಣಿಸ್ತಾ ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಅಂದರೆ ಕ್ಯಾನ್ವಾ ಹೋಮ್ ಪೇಜ್ನಲ್ಲಿ ಕ್ಯಾನ್ವಾ AI ಅಂತ ಹೇಳಿದೆ. ಅದನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಸರ್ವಿಸ್ ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಡಕ್ಟ್ ಚಿತ್ರವನ್ನು ಮತ್ತು ನಮ್ಮ ಬಿಸ್ನೆಸ್ ಬಗ್ಗೆ ನಮ್ಮ ಡೀಟೇಲ್ ಮಾಹಿತಿಯನ್ನು ಯಾವ ಫಾರ್ಮ್ಯಾಟ್ನಲ್ಲಿ ಕೊಡಬೇಕಂತೇಳಿ ನಾನು ಪ್ರಾಂಪ್ಟನ್ನು ನಿಮಗೆ ಈ ಮೀಟಿಂಗಿನ ಎಂಡ್ಗೆ ಅದನ್ನು ಶೇರ್ ಕೂಡ ಮಾಡ್ತೀನಿ. ಡೀಟೇಲ್ ಮಾಹಿತಿಯನ್ನು ಹೇಗೆ ಕೊಡಬೇಕಂತ ಹೇಳಿದರೆ, ಈ ಡಾಕ್ಯುಮೆಂಟನ್ನು ನಾನು ನಿಮಗೆ ಕೊನೆಗೆ ಶೇರ್ ಮಾಡ್ತೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಕ್ರಿಯೇಟ್ ಮಾಡಬೇಕಂತ ಹೇಳಿ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ಕ್ರಿಯೇಟ್ ಪ್ರಮೋಷನಲ್ ಡಿಸೈನ್ ಫಾರ್ ಬಿಸ್ನೆಸ್, ಅಂದರೆ ಯಾವ ಬಿಸ್ನೆಸ್ ಅಂಥೇಳಿ. ನಾನಿಲ್ಲಿ ಉದಾಹರಣೆಗೆ ಒಂದು ಬೇಕ್ರಿಯ ಬಿಸ್ನೆಸ್ಸನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಅದನ್ನು ನಮ್ಮ ಬಿಸ್ನೆಸ್ಸಿಗೆ ತಕ್ಕಂತೆ ನಾವು ಈ ಪ್ರಾಂಪ್ಟನ್ನು ಬದಲಾವಣೆ ಮಾಡಿಕೊಂಡು ಯೂಸ್ ಮಾಡ್ಬೋದು.
ಇಲ್ಲಿ ಬೇಕರಿಯ ಹೆಸರನ್ನು ಯಾವ ಬೇಕರಿ ಅಂತ ಹೇಳಿ ಇಲ್ಲಿದೆ. ಇಲ್ಲಿ ಬಿಸ್ನೆಸ್ ಏನು ಬ್ರ್ಯಾಕೆಟ್ನಲ್ಲಿದೆ ಅಲ್ಲಿ ನಾನು ಫಾರ್ ಮೈ ಲಕ್ಷ್ಮಿ ಬೇಕ್ರಿ ಗದಗ್ ಅಂತ ಹಾಕಿದ್ದೀನಿ. ಲೊಕೇಶನ್ ಅಂದ್ರೆ ಗದಗ್ ಅಂತ. ಪ್ರಾಡಕ್ಟ್ ಏನು ಅಂತ ಕೇಳಿದರೆ ಪ್ರಾಡಕ್ಟನ್ನು ಕೂಡ ಇಲ್ಲಿ ಹಾಕ್ತೀನಿ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂತ ಹೇಳಿ. ಇದು ಪ್ರಾಡಕ್ಟ್. ಆಮೇಲೆ ಆಡಿಯನ್ಸ್ ಯಾರು ಅಂತ ಅಂದರೆ ನಾವು ನಮ್ಮ ಕಸ್ಟಮರ್ ಯಾರು ಅದನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ. ನಮ್ಮ ಕಸ್ಟಮರ್ ಅಂತ ಹೇಳಿದರೆ ಗದಗ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಂಥವ್ರು ಅಂತ. ಬರ್ತ್ಡೇ ಆ್ಯನಿವರ್ಸರಿ ಸ್ಪೆಲ್ಲಿಂಗ್ ಇಲ್ಲಿ ಲೊಕೇಶನ್ ಅಂತ ಹೇಳಿ ಇಲ್ಲಿ ಗದಗ ಅಂತ ಹಾಕಿದೆ ಬೇಕ್ರಿ. ಆದ ನಂತರ ಇದನ್ನು ಕಟ್ ಮಾಡಿ ಈ ಲೊಕೇಶನ್ದಲ್ಲಿ ಹಾಕಿರ್ತೀನಿ. ನಾನಿಲ್ಲಿ ಆಡಿಯನ್ಸ್ನಲ್ಲಿ ಗದಗ್ ಪೀಪಲ್ ಹೂ ಸೆಲೆಬ್ರೇಟ್ ಬರ್ತ್ಡೇ ಆ್ಯನಿವರ್ಸರಿ ಅಂತ ಹೇಳಿ ಕೊಟ್ಟಿದ್ದೀನಿ. ಲೊಕೇಶನ್ದಲ್ಲಿ ಗದಗ್ ಅಂತ ಕೊಟ್ಟಿದ್ದೀನಿ. ಆಫರ್ ಅಂದರೆ ಏನು ಆಫರ್ ಇದೆ ಆ ಆಫರನ್ನು ಕೂಡ ನಾನು ಬರಿತೀನಿ. ಬೇಕ್ರಿ ಇರೋದ್ರಿಂದ ಬೈ 1 get 2 ಅಂದರೆ ಒಂದನ್ನು ತೆಗೆದುಕೊಂಡ್ರೆ ಒಂದು ಉಚಿತ. ಬೈ 1 get 1 ಫ್ರೀ. ಗೆಟ್ ಫ್ರೀ 1 ಅಂತ ಹಾಕಿ. ಅಂದರೆ ಒಂದನ್ನು ತೆಗೆದುಕೊಂಡ್ರೆ ಇನ್ನೊಂದು ಉಚಿತ ಅಂತ. ಲ್ಯಾಂಗ್ವೇಜ್ ಅಂದರೆ ಕನ್ನಡ ಪ್ಲಸ್ ಸಿಂಪಲ್ ಇಂಗ್ಲೀಷ್. ಸ್ಟೈಲ್ ಅಟ್ರಾಕ್ಟಿವ್, ಟ್ರಸ್ಟ್ ವರ್ದಿ ಆ್ಯಂಡ್ ಲೋಕಲ್ ಬಿಸ್ನೆಸ್ ಫ್ರೆಂಡ್ಲಿ. ಇನ್ಕ್ಲೂಡ್ ಹೆಡ್ಲೈನ್ ಬೆನಿಫಿಟ್ ಅಂತ ಹೇಳಿ ಹಾಕಿದ್ದೀನಿ. ಇದರಲ್ಲಿ ಇನ್ನೊಂದು ಕೂಡ ನಾನು ಆ್ಯಡ್ ಮಾಡ್ತೀನಿ, ಅಂದರೆ ಓನರ್ ನೇಮ್. ನಂದೇ ಹೆಸರು ಹಾಕ್ಕೊಂಡಿದ್ದೀನಿ. ನೀವು ಅದನ್ನು ಚೇಂಜ್ ಮಾಡಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೋದು. ನಂತರ ಮೊಬೈಲ್ ನಂಬರ್ ಒಂದು ಹಾಕಿಬಿಡ್ತೀನಿ. ಮೊಬೈಲ್ ನಂಬರ್ ಈ ರೀತಿ ಮೊಬೈಲ್ ನಂಬರನ್ನು ಹಾಕಿದ್ದೀನಿ. ಆಫರ್ ಪೀರಿಯಡ್ ಅಂತ ಮಾಡ್ತೀನಿ. ಇದು ಅಂದರೆ ದಿಸ್ ವೀಕ್ ಓನ್ಲಿ, ಅಂದರೆ ಈ ವಾರ ಮಾತ್ರ ಈ ಆಫರ್ ಹೇಳ್ತಿದ್ದೀನಿ. CTA ಅಂದರೆ ಏನು ಮಾಡಬೇಕು ಅವರು? ಕಾಲ್ ಟು ಆ್ಯಕ್ಷನ್. CTA ಅಂತ ಹೇಳಿದರೆ ಕಾಲ್ ಟು ಆ್ಯಕ್ಷನ್ ಅಂದರೆ ಕಸ್ಟಮರ್ ನಮ್ಮ ಪೋಸ್ಟನ್ನು ನೋಡಿದ ಮೇಲೆ ಅವ್ರು ಏನು ಮಾಡಬೇಕು ಅನ್ನುವಂಥ ಮೆಸೇಜನ್ನು ಕೊಡೋದಕ್ಕೆ ಕಾಲ್ ಟು ಆ್ಯಕ್ಷನ್.
ಇಲ್ಲಿ ನಾವು ವಾಟ್ಸಪ್ ಮೀ ಅಂತ ಕೊಡ್ಬೋದು ಅಥವಾ ಕಾಲ್ ಮೀ ಅಂತ ಕೊಡ್ಬೋದು. ನಮ್ಮ ಮೊಬೈಲ್ ನಂಬರ್ ಇರೋದ್ರಿಂದ ಕಾಲ್ ಮೀ ಅಂತ ಕೊಡ್ಬೋದು. ಈ ರೀತಿ ಒಂದು ಕಾಲ್ ಟು ಆ್ಯಕ್ಷನನ್ನು ನಾವು ಕೊಡಬೇಕು. ಸಿ ಟಿ ಎ ಈಸ್ ನಾನು ವಾಟ್ಸಪ್ ಮೀ ಅಂಥೇಳಿ ಕೊಟ್ಟಿದ್ದೀನಿ ಕಾಲ್ ಟು ಆ್ಯಕ್ಷನ್. ಜೊತೆಗೆ ಇಲ್ಲಿ ನಾನು ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಒಂದು ಚಿತ್ರವನ್ನು ಈಗಾಗಲೇ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನು, ಆ ಚಿತ್ರವನ್ನು ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ಫೋಟೋವನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ಉದಾಹರಣೆಗೆ ನಮ್ಮದು ಯಾವುದಾದ್ರೂ ಒಂದು ಫೋಟೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ನಾವು ಪ್ರಾಂಪ್ಟನ್ನು ರೆಡಿ ಮಾಡಿದ್ವಿ. ಅಂದರೆ ಕ್ಯಾನ್ವಾ ಎಐದಿಂದ ಪ್ರಾಂಪ್ಟನ್ನು ಅಲ್ಲಿ ನಮ್ಮ ಫೀಡ್ ಮಾಡಿದ್ವಿ. ಅಂದರೆ ನಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ಹಾಕಿದ್ವಿ. ಸಿಂಪಲ್ ಪ್ರಾಂಪ್ಟ್. ಇದನ್ನು ನಮ್ಮ ಬಿಸ್ನೆಸ್ಗೆ ತಕ್ಕ ಹಾಗೆ ನಾವು ಬದಲಾವಣೆ ಮಾಡ್ಕೊಳ್ಬೋದು. ಈ ಪ್ರಾಂಪ್ಟನ್ನು ಈ ಕ್ಲಾಸ್ನ ಎಂಡಿಗೆ ಎಲ್ಲರಿಗೂ ಸಹಿತ ನಾನು ಶೇರ್ ಮಾಡ್ತೀನಿ ನೋಟ್ಸ್ ರೂಪದಲ್ಲಿ. ಕೊನೆಗೆ ಇದೆ ಅದು. ಒಂದು ಸೆಕೆಂಡ್ ಸ್ಕ್ರೀನ್ ಶೇರ್ ಮಾಡೋದಕ್ಕೆ. ಈ ಪ್ರಾಂಪ್ಟನ್ನು ನಾನು ಇಲ್ಲಿ ಕೊನೆಗೆ ಕೊಟ್ಟಿದ್ದೀನಿ. ಅದೇ ರೀತಿ ಕ್ಯಾನ್ವಾ ಎಐಗೆ ಆ ಪ್ರಾಂಪ್ಟನ್ನು ಆಮೇಲೆ ಅಪ್ಲೋಡ್ ಮಾಡಿದಂಥ ಇಮೇಜು ಮತ್ತು ಕೇಕ್ ಚಿತ್ರವನ್ನು ರನ್ ಮಾಡೋದಕ್ಕೆ ಕೊಟ್ಟಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ರಿ? ಕಾಣಿಸ್ತಾ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಓಕೆ. ಗೋ ಟು ಬ್ರ್ಯಾಂಡ್ ಅಂತ ಹೇಳಿ ಕೇಳ್ತದೆ. ಅಂದರೆ ಅದು ಪೇಯ್ಡ್ ವರ್ಷನ್ದಲ್ಲಿ, ಪ್ರೋ ವರ್ಷನ್ದಲ್ಲಿ ಕ್ಯಾನ್ವಾದಲ್ಲಿ ಯೂಸ್ ಆಗುವಂಥದ್ದು. ನಾನು ಇಲ್ಲಿ ಫ್ರೀ ಅಕೌಂಟ್ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈ ರೀತಿ ಕ್ಯಾನ್ವಾ ಎಐನಿಂದ ನಮ್ಮ ಸರ್ವಿಸ್ ಮತ್ತು ಪ್ರಾಡಕ್ಟ್ಗಳಿಗೆ ಅತ್ಯಂತ ಸರಳವಾಗಿ ನಾವು ಇಮೇಜನ್ನು, ಪೋಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾವು ನೋಡ್ಬೋದು, ಈಗ ಒಂದು ಪೋಸ್ಟ್ ರೆಡಿ ಆಗಿದೆ. ಇಲ್ಲಿ ಈ ಥರ ಸೆಲೆಬ್ರೇಟ್ ಬರ್ತ್ಡೇ ಆ್ಯಂಡ್ ಆ್ಯನಿವರ್ಸರಿ ಇನ್ ಗದಗ್ ಅಂತ ಬಂದಿದೆ. ಇದು ಒಂದು. ಅದರ ನಂತರ ಇಲ್ಲೊಂದು ಬಂದಿದೆ. ಇದು ಒಂದು. ಇದನ್ನು ನಾವು ಎಡಿಟ್ ಕೂಡ ಮಾಡ್ಬೋದು. ಅಕಸ್ಮಾತ್ ನಮಗೆ ಇದನ್ನು ಓಪನ್ ಮಾಡಿದ ನಂತರ ಇದು ನೋಡ್ರಿ ಎಷ್ಟು ಪ್ರೊಫೆಷ್ನಲ್ ಆಗಿ ಬಂದಿದೆ ಅಂತೇಳಿ. ಇದನ್ನು ಕ್ಲಿಕ್ ಮಾಡಿ, ಈಗ ಉದಾಹರಣೆಗೆ ಇದು ಸಣ್ಣದಾಗಿದೆ, ಇಲ್ಲಿ
ಈ ಲೈನ್ ಪೂರಾ ಸಣ್ಣದಾಗಿದೆ. ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆ ವರ್ಡ್ಸ್ ಸೈಜನ್ನು ಅಂದರೆ ಶಬ್ದಗಳ ಸೈಜನ್ನು ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು. ಶ್ರೀ ಲಕ್ಷ್ಮೀ ಬೇಕರಿ ಗದಗ್. ಜಸ್ಟ್ ಇದನ್ನು ಈ ರೀತಿ ನಾವು ಸರಿ ಮಾಡಿ ಕರೆಕ್ಟಾಗಿ ಲೈನಿಗೆ ಹೊಂದಿಸ್ಬೋದು. ಇಷ್ಟು ಅಂದರೆ ಮಿಡ್ಲಿಗೆ ಒಂದು ಲೈನ್ ಮಿಡ್ಲಿಗೆ ಏನು ಕಾಣ್ತಾ ಇದೆ ಆ ಮಿಡಲ್ ಲೈನಿಗೆ ಹೊಂದೋ ಥರ ಇದನ್ನು ಇನ್ನೂ ಸಹಿತ ನಾವು ದೊಡ್ಡದು ಮಾಡ್ಬೋದು. ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗೋ ಥರ ಮಿಡ್ಲಿಗಿದೆ. ಆಮೇಲೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಓವರ್ಲ್ಯಾಪ್ ಆಗಿದೆ. ಆ ಇಂಗ್ಲೀಷು ಮತ್ತು ಕನ್ನಡ ಅಕ್ಷರಗಳು ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಟಿ ಅಂತ ಹೇಳಿ ಚಿತ್ರ ಏನು ಕಾಣ್ತಾ ಇದೆ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಲೆಟರ್ ಸ್ಪೇಸ್ ಅಂತಿದೆ, ಲೈನ್ ಸ್ಪೇಸ್ ಅಂತಿದೆ. ಲೆಟರ್ ಸ್ಪೇಸ್ ಅಂದರೆ ಶಬ್ದಗಳ ಅಂದರೆ ಆ ಅಕ್ಷರಗಳ ಸ್ಪೇಸ್ ಕೊಡುವಂಥದ್ದು. ಲೆಟರ್ ಸ್ಪೇಸ್ ಅಂದರೆ ಈ ಥರ, ಅಂದರೆ ಆ ಅಕ್ಷರ ನಡುವೆ ಸ್ಪೇಸ್ ಜಾಸ್ತಿ ಆಗುತ್ತಾ ಹೋಗ್ತಾ. ಅದೇ ರೀತಿ ಲೈನ್ ಸ್ಪೇಸಿಂಗ್ ಅಂದರೆ ಈ ರೀತಿ ಓವರ್ಲ್ಯಾಪ್ ಏನಾಗಿತ್ತಲ್ಲ, ಲೈನ್ ಸ್ಪೇಸಿಂಗ್ ಈ ರೀತಿ ಅಂದರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದ್ದನ್ನು ನಾನು ಇಲ್ಲಿ ಟಿ ಅಂತ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಕ್ಲಿಕ್ ಮಾಡಿ ಅದನ್ನು ಸರಿ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿ ಕೆಳಗಡೆ ಇನ್ನೂ ಒಂದು ಲೈನ್ ಇದೆ, ಇದನ್ನು ಸಹಿತ ನಾನು ಬಹಳ ಅಕ್ಷರ ಸಣ್ಣ ಸಣ್ಣ ಕಾಣ್ತಾ ಇದೆ, ಅದನ್ನು ಕೂಡ ಫಾಂಟ್ ಸೈಜನ್ನು ಚೇಂಜ್ ಮಾಡ್ತಾ ಇದ್ದೀನಿ ಈ ರೀತಿ. ಸ್ವಲ್ಪ ಕಾಣಿಸ್ಬೇಕಲ್ಲ ಈ ರೀತಿ. ಆಮೇಲೆ ಚಿತ್ರಗಳಂತೂ ಕರೆಕ್ಟ್ ಸೈಜಿಗೆ ಎಲ್ಲ ಸೂಟ್ ಆಗಿದೆ. ಅದರ ಕೆಳಗಡೆ ಇಲ್ಲಿ ಈ ವಾರ ಮಾತ್ರ ದಿಸ್ ವೀಕ್ ಓನ್ಲಿ ಅಂತ ಬಂದಿದೆ. ಆಮೇಲೆ ಒಂದು ಕೇಕ್ ತೆಗೆದುಕೊಂಡ್ರೆ ಒಂದು ಕೇಕ್ ಉಚಿತ, ಇಲ್ಲಿ ಆಫರ್ ಕೂಡ ಇದೆ. ಆಮೇಲೆ ವಾಟ್ಸಪ್ ಮೀ ಅಂತಿದೆ. ಇಲ್ಲಿ ಫೋನ್ ನಂಬರ್ ನಾನು ಜಸ್ಟ್ 999 ಅಂತ ಕೊಟ್ಟಿದ್ದೆ, ಅಲ್ಲಿ ಆ ಮೊಬೈಲ್ ನಂಬರ್ ಬಂದಿದೆ. ಆರ್ಡರ್ ಮಾಡಲು ಸಂಪರ್ಕಿಸಿ ಕಾಲ್ ಟು ಆ್ಯಕ್ಷನ್ ಕೂಡ ಬಂದಿದೆ. ಇದು ಜಸ್ಟ್ ನಾನೇನು ಮಾಡಿದೆ, ಒಂದು ಪ್ರಾಂಪ್ಟನ್ನು ಕ್ಯಾನ್ವಾ ಎನಲ್ಲಿ ಕೊಟ್ಟ ನಂತರ ಅದು ವಿವಿಧ ರೀತಿಯ 4 ಪೋಸ್ಟರ್ಗಳನ್ನ ರೆಡಿ ಮಾಡಿಕೊಡ್ತು. ಆ ಪೋಸ್ಟರ್ಗಳಲ್ಲಿ ಇದನ್ನು ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಕುಳಿತುಕೊಂಡು ಇದನ್ನು ನಾವು ಅಬ್ಸರ್ವ್ ಮಾಡಿದರೆ ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಬೋದು. ಬಹಳ ಈಸಿ ಇರುವಂಥದ್ದು ಕ್ಯಾನ್ವಾ. ಈಗ ಜಗತ್ತಿನಾದ್ಯಂತ ಕೋಟಿಗಟ್ಟಲೆ ಜನ ಇವತ್ತು ಕ್ಯಾನ್ವಾನ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಕ್ಯಾನ್ವಾದಿಂದ ಹಣವನ್ನು ಸಹಿತ ಮಾಡ್ತಾ ಇದ್ದಾರೆ. ಅಂದರೆ ಬೇರೆಯವರಿಗೆ ಸರ್ವಿಸನ್ನು ಕೊಟ್ಟು ಅದರ ಮೂಲಕ ಅಂದರೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳಿಗೆ, ಅವರ ಪ್ರಾಡಕ್ಟ್ಗಳಿಗೆ, ಅವರ ಸರ್ವಿಸ್ಗಳಿಗೆ ಈ ಥರ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟು ತಿಂಗಳಿಗೆ ಇಷ್ಟು ಅಂತ ಹೇಳಿ ಭಾಳಷ್ಟು ಜನ ಕೆಲಸವನ್ನು ಮಾಡಿ ಅದರಿಂದ ಹಣವನ್ನು ದುಡಿತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಪೋಸ್ಟರ್ ಯಾವ ರೀತಿ ಬಂದಿದೆ ನೋಡೋಣ, ಒಂದು ಸೆಕೆಂಡ್. ಇದು ಒಂದು ಪೋಸ್ಟರ್. ಈ ಥರ ಬೇರೆ ಬೇರೆ ಅಂದರೆ ನಮ್ಮದು ಬೇಕ್ರಿ ಬಿಸ್ನೆಸ್ ಇದ್ದರೆ ಈ ತರಹ ವೆರೈಟಿ ಕೇಕ್, ಫ್ರೆಶ್ ಕೇಕು ಈ ಥರ ತಾನೇ ಇಮ್ಯಾಜಿನೇಷನ್ ಮಾಡಿಕೊಂಡು ತಯಾರಾಗಿರುವಂಥದ್ದು. ಆಮೇಲೆ ಇದನ್ನು ನಾನು ಸ್ಪೇಸಿಂಗ್ ಅಂದರೆ ಲೈನ್ ಸ್ಪೇಸಿಂಗನ್ನು ಇಲ್ಲಿ ಮಾಡ್ಬೋದು. ಕ್ಲಿಕ್ ಮಾಡಿ ಸ್ವಲ್ಪ ಸ್ಪೇಸಿಂಗನ್ನು ಕೊಟ್ಟರೆ ಸೈಜನ್ನು ಸ್ವಲ್ಪ ಕಡಿಮೆ ಮಾಡಿ ಸರಿಯಾಗಿ ಮಿಡ್ಲಿಗೆ ತೆಗೆದುಕೊಂಡು ಇದನ್ನು ಸ್ವಲ್ಪ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದರೆ ಕ್ಲಿಯರಾಗಿ ಕಾಣುವಂಥದ್ದು. ಈ ಥರ ಪೋಸ್ಟರ್ಗಳನ್ನ ಜಸ್ಟ್ ಒಂದು ಸಿಂಗಲ್ ಪ್ರಾಂಪ್ಟ್ನಿಂದ ನಾವು ನಮ್ಮ ಪ್ರಾಡಕ್ಟ್ಗಳ ಚಿತ್ರವನ್ನು ಅಥವಾ ಸರ್ವಿಸ್ ಚಿತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಿ ನಮ್ಮ ಫೋಟೋವನ್ನು ಕೂಡ ಇಲ್ಲಿ ಮಾಡ್ಬೋದು. ಬಹುಶಃ ನನ್ನ ಫೋಟೋ ನಾನು ಕೊಟ್ಟಿದ್ದೆ, ಬಟ್ ಇಲ್ಲಿ ಅಪ್ಲೋಡ್ ಆಗಿಲ್ಲ, ಬೇರೆ ಇಮೇಜ್ನಲ್ಲಿ ಬಂದಿರ್ಬೋದು. ಇಲ್ಲಿ ಅಪ್ಲೋಡ್ ಮಾಡೋದು ಸಹಿತ ಭಾಳ ಸರಳ ಇದೆ. ಯಾವ ರೀತಿ ಅಂತ ಹೇಳಿದರೆ, ಜಸ್ಟ್ ನಾನು ಇಲ್ಲಿ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಅಪ್ಲೋಡ್ ಆಗಿದೆ ಈಗ ಆಲ್ರೆಡಿ. ಈ ಫೋಟೋನ ಇಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ನಲ್ಲಿ ನಾನು ಹಾಕ್ಬೋದು.
ಇಲ್ಲಿ ಸೂಟ್ ಆಗೋಂಥ ಜಾಗದಲ್ಲಿ ಹಾಕಿ ಇದನ್ನು ಕಾರ್ನರ್ನ ಸಹಿತ ಶಾರ್ಪ್ ಇದ್ದದನ್ನು ಈ ರೀತಿ ನಾವು ಮಾಡ್ಬೋದು. ಈ ಥರ ಫೋಟೋವನ್ನು ಕೂಡ ನಾವು ಅಡ್ಜಸ್ಟ್ ಮಾಡಿ ಹಾಕ್ಬೋದು ಕ್ಯಾನ್ವಾದಲ್ಲಿ. ಈ ತರಹ ಬೇರೆ ಬೇರೆ ಪೋಸ್ಟರ್ಗಳನ್ನ ನಮಗದು ಕ್ಯಾನ್ವಾ ರೆಡಿ ಮಾಡಿ ಕೊಟ್ಟಿದೆ. ಇದರ ನಂತರ ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಹತ್ತಿರ ಬೇರೆ ಬೇರೆ ಪೋಸ್ಟರ್ಗಳನ್ನ ಯಾವ ರೀತಿ ನಾವು ರೆಡಿ ಮಾಡಿಸ್ಬೋದು ಅಂಥೇಳಿ. ಅಂದರೆ ಇಲ್ಲಿ ಕ್ಯಾನ್ವಾ ಏನಿದೆ ಪ್ರಾಕ್ಟಿಕಲ್ ಡಿಸೈನ್ ಮತ್ತು ಕಂಟೆಂಟ್ ಅಸಿಸ್ಟೆಂಟ್ ಆಗಿ ನಾವು ಅದನ್ನು ಬಳಸ್ಕೊಳ್ಬೋದು. ಇದಕ್ಕೆ ನಮಗೆ ಇದನ್ನು ಸರಿಯಾಗಿ ನಾವು ಮಾಡಿಕೊಂಡ್ರೆ ಯಾವುದೇ ಪ್ರೊಫೆಷ್ನಲ್ ಡಿಸೈನರ ಅಗತ್ಯ ಇಲ್ಲ. ಇದನ್ನು ಒಂದು ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಇದರ ಜೊತೆಗೆ ಇದು ಒಂದು ನಮ್ಮ ಪ್ರಮೋಷನಲ್ ಡಿಸೈನ್ ಆಯಿತು. ಆಮೇಲೆ ಈ ಡಿಸೈನನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂಥೇಳಿ ನಾನು ತೋರಿಸ್ಕೊಟ್ಟೆ ನಿಮಗೆ. ಅಂದರೆ ಅಕ್ಷರಗಳು ಅಂದರೆ ಲೈನ್ಗಳು ಓವರ್ಲ್ಯಾಪ್ ಆದಾಗ ಅದನ್ನು ಹೇಗೆ ಸರಿ ಮಾಡಬೇಕು, ಮಿಡಲಿಗೆ ಹೇಗೆ ತರ್ಬೋದು, ಮತ್ತು ನಮ್ಮ ಫೋಟೋವನ್ನು ಯಾವ ರೀತಿ ನಾವು ಅಪ್ಲೋಡ್ ಮಾಡ್ಬೋದು. ಈ ರೀತಿ ಆ ಡಿಸೈನನ್ನು ಅಂದರೆ ಯಾವಾಗಲೂ ಸಹಿತ AI ಕೊಟ್ಟಿರುವಂಥ ಡಿಸೈನನ್ನು ಒಂದು ಸಲ ನಾವು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿನೇ ಬಳಸಬೇಕು. ಏನು ತಪ್ಪಾಗಿದೆಯೋ ಏನು ಅಂತ ನೋಡಿಕೊಂಡು ವಾಟ್ಸಪ್ ನಂಬರ್ ಸರಿಯಾಗಿದೆಯೋ ಇಲ್ವೋ ಎಲ್ಲವನ್ನು ಸರಿಯಾಗಿ ಪರಿಶೀಲನೆ ಆದ ನಂತರನೇ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು. ಆಮೇಲೆ ಲೋಕಲ್ ಟ್ರಸ್ಟ್, ಈಗ ಅದರಲ್ಲಿ ಗದಗಂತ ಯಾಕೆ ಸೇರಿಸಿದ್ದು ಅಂತ ಹೇಳಿದರೆ ಸಮೀಪದ ಜನರಿಗೆ ಅರ್ಥ ಆಗಲಿಕ್ಕೆ. ಅಂದರೆ ಇವರು ನಮ್ಮ ಗದಗನವರೇ, ಇದೇ ಊರಿನವರು ಅಂತ ಅನ್ನುವಂಥ ನಂಬಿಕೆಯನ್ನು ಕ್ರಿಯೇಟ್ ಮಾಡೋದಕ್ಕೆ. ಅದು ಅಲ್ಲದೆ ಅದರ ಜೊತೆ ಫೋನ್ ನಂಬರ್ನ ಕೊಟ್ಟಿರೋದು ಅದೇ ಉದ್ದೇಶಕ್ಕೆ. ಅಂದರೆ ಫೋನ್ ನಂಬರ್ ಕೊಟ್ಟರೆ ನಾವು ರಿಯಲ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಥೇಳಿ. ಅದೇ ರೀತಿ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೋಸ್ಟನ್ನು ಕ್ರಿಯೇಟ್ ಮಾಡಿಕೊಡು ಅಂಥೇಳಿ ನಾವು ಇದಕ್ಕೆ ಕೇಳ್ಬೋದು. ಉದಾಹರಣೆಗೆ ಅದು ಆವಾಗ ಹೆಂಗೆ ಕ್ರಿಯೇಟ್ ಮಾಡಿಕೊಡುತ್ತೆ ಅಂಥೇಳಿ ಒಂದು ಸಲ ಚೆಕ್ ಮಾಡೋಣ. ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೋಸ್ಟ್. ಈ ರೀತಿ ನಾನು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಆಮೇಲೆ ಫೇಸ್ಬುಕ್ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಕೊಡು ಅಂಥೇಳಿ ಕ್ಯಾನ್ವಾ AIಗೆ ಕೇಳಿದ್ದೀನಿ. ಅಂದರೆ ಇವತ್ತು ನಾವು ಯಾವ ಜಮಾನದಲ್ಲಿದ್ದೀವಿ ಅಂತ ಹೇಳಿದರೆ ಕೇವಲ ಒಂದು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಪೋಸ್ಟ್ಗಳು ರೆಡಿ ಆಗುವಂಥದ್ದು, ನಮ್ಮ ಕಂಟೆಂಟ್ಗಳು ರೆಡಿ ಆಗುವಂಥದ್ದು. ಅಂದರೆ ಒನ್ ಕ್ಲಿಕ್ ಜಮಾನದಲ್ಲಿ ಇದ್ದೀವಿ. ಇದೇ ನಾವು 2020ರಲ್ಲಿದ್ದಾಗ ಈ ಥರದ AI ಟೂಲ್ಗಳನ್ನ ನಾವು ಕೇಳಿರ್ಬೋದು. ಬಹುಶಃ ಅದ್ರ ಬಗ್ಗೆ ಜನ ಅಷ್ಟು ಸೀರಿಯಸ್ ಆಗಿ ಯಾರೂ ತೆಗೆದುಕೊಂಡಿರಲಿಲ್ಲ. 2027 ಅಂದರೆ ಈ ವರ್ಷದಿಂದ ಬಹಳ ತೀವ್ರವಾಗಿ ಎಲ್ಲ ಕಡೆ ಎಲ್ಲರೂ ಸಹಿತ ಪ್ರತಿಯೊಬ್ಬರೂ ಅನಿವಾರ್ಯತೆ ಆಗಿದೆ. ಇವತ್ತು ನಮ್ಮ ಪ್ರತಿಯೊಂದು ಬಿಸ್ನೆಸ್ನಲ್ಲಿ, ಆಮೇಲೆ ನಮ್ಮ ಸ್ಟೂಡೆಂಟ್ ಒಂದು ಅಭ್ಯಾಸದಲ್ಲಿರ್ಬೋದು, ಎಲ್ಲರೂ ಸಹಿತ AI ಟೂಲ್ಗಳನ್ನ ಬಳಸುವಂಥ ಅನಿವಾರ್ಯತೆ ಇದೆ. ಮತ್ತು ಇವತ್ತು ಯಾವ ಮಟ್ಟಿಗೆ AIಗಳು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಒನ್ ಕ್ಲಿಕ್ ಅಂದರೆ ಜಸ್ಟ್ ನಾವು ಅದಕ್ಕೆ ನಮಗೆ ಏನು ಬೇಕು ಅಂಥೇಳಿ ಜಸ್ಟ್ ಕ್ಲಿಕ್ ಒಂದು ಪ್ರಾಂಪ್ಟನ್ನು ಕೊಟ್ಟು, ಅಂದರೆ ನಾವು ಅದನ್ನು ಸ್ಕ್ರ್ಯಾಚ್ ಆಗಿ ಕೊಡ್ಬೋದು. ಸ್ಕ್ರ್ಯಾಚ್ ಆಗಿ ಕೊಟ್ಟರು ಕೂಡ ಇವತ್ತು ಅತ್ಯುತ್ತಮವಾಗಿ AIಗಳು ಔಟ್ಪುಟ್ಟನ್ನು ಕೊಡ್ತಾ ಇದ್ದಾವೆ. ನೀಟಾಗಿ ಕೊಟ್ಟರೆ ಇನ್ನೂ ನೀಟಾಗಿ ಔಟ್ಪುಟ್ ಬರುವಂಥದ್ದು, ಕೊಟ್ಟ ನಂತರ ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ಔಟ್ಪುಟ್ ಬರುವಂಥದ್ದು. ಅಂದರೆ ಇವತ್ತು ಒನ್ ಕ್ಲಿಕ್ ಜಮಾನದಲ್ಲಿ ನಾವಿದ್ದೀವಿ ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ನೋಡೋಣ ಔಟ್ಪುಟ್ ಹೇಗೆ ಬಂದಿದೆ ಅಂಥೇಳಿ. ಈ ರೀತಿ ಇಲ್ಲಿ ನಮಗೆ ಪೋಸ್ಟರ್ಗಳು ರೆಡಿ ಆಗಿದ್ದಾವೆ. ಇನ್ಸ್ಟಾಗ್ರಾಮ್ ಪೋಸ್ಟ್, ಫೇಸ್ಬುಕ್ ಪೋಸ್ಟ್, ಈ ಥರ ಪೋಸ್ಟರ್ಗಳು ನಮಗೆ ರೆಡಿ ಆಗಿದ್ದಾವೆ. ಇಲ್ಲಿ ನಾವು ನೋಡ್ಬೋದು ಶ್ರೀ ಲಕ್ಷ್ಮೀ ಬೇಕ್ರಿ, ಇದನ್ನು ನಾವು ದೊಡ್ಡದು ಮಾಡ್ಬೋದು. ಒಳಗಡೆ ಇರುವಂಥ ಅಕ್ಷರ ಸೈಜನ್ನು ಸಹಿತ ನಾವು ದೊಡ್ಡದು ಮಾಡ್ಬೋದು. ಈ ರೀತಿ ನಾವು ಸೈಜ್ಗಳನ್ನ ಜಾಸ್ತಿ ಮಾಡಿ ಇಲ್ಲಿ ಓವರ್ಲ್ಯಾಪ್ ಆಗಿರುವಂಥ ಸಾಲುಗಳನ್ನು ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಿ ಲೈನ್ ಸ್ಪೇಸಿಂಗನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಸರಿಯಾಗಿ ಅದು
ಇದನ್ನು ನಾವು ಈ ರೀತಿ ಪೋಸ್ಟ್ಗಳನ್ನ ಆಪ್ಟಿಮೈಸ್ ಮಾಡಿ ಆಮೇಲೆ ಎಲ್ಲ ಸರಿಯಾಗಿದೆಯಾ ಮಾಹಿತಿ ಅಂತೇಳಿ ಒಂದ್ಸಲ ಪರಿಶೀಲನೆ ಮಾಡಿ ಡೌನ್ಲೋಡ್ ಮಾಡಿ ಪೋಸ್ಟ್ ಮಾಡುವಂಥದ್ದು. ಅದೇ ರೀತಿ ಇಲ್ಲೊಂದು ಪೋಸ್ಟರ್ ರೆಡಿ ಆಗಿದೆ ನೋಡಿ. ಇಲ್ಲಿ ನಾವು ಹೆಚ್ಚೇನು ಶ್ರಮ ಹಾಕಿಲ್ಲ, ಆದರೆ ಎಷ್ಟು ನೀಟಾಗಿ ಇದೊಂದು ಪೋಸ್ಟರ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಲೋಗೋ ಚಿತ್ರ ಕೂಡ ಇದೆ. ಇದನ್ನು ನಾವು ಬದಲಿ ಮಾಡ್ಬೋದು. ನಮ್ಮದೇ ಆದಂಥ ಲೋಗೋವನ್ನು ನಾವು ಇಲ್ಲಿ ಹಾಕ್ಬೋದು. ಅದೇ ರೀತಿ ಇಲ್ಲೊಂದು ಕೇಕ್ ಇದೆ ನೋಡಿ, ಎಷ್ಟು ನೀಟಾಗಿದೆ, ಆಮೇಲೆ ಎಷ್ಟು ಅಟ್ರಾಕ್ಷನ್ ಆಗಿದೆ. ಯಾರಾದರೂ ಇಲ್ಲಿ ಬೇಕರಿಯವರು ಇದ್ದರೆ ಎಷ್ಟು ಯೂಸ್ಫುಲ್ಲಾಗಿ ನಾವು ಇದನ್ನು ಕ್ಯಾನ್ವಾ ಎಯನ್ನು ಯೂಸ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಥಿಂಕ್ ಮಾಡ್ಬೋದು. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ವಾಟ್ಸಪ್ ಸ್ಟೇಟಸ್ ಇಡೋದಕ್ಕೆ ಆಮೇಲೆ ರೀಲ್ಸು ಮತ್ತು ಸ್ಟೋರಿಗಳಲ್ಲಿ ಇಡೋದಕ್ಕೆ ಯಾವಾಗಲೂ ನಮಗೆ ಪೋರ್ಟ್ರೇಟ್ ಅಂದರೆ 9x16 ಆ ಒಂದು ಇದು ಬೇಕು ಸೈಜು. ಇಲ್ಲಿ ನಾನು ಇನ್ನೊಂದು ಸಲ ಅದಕ್ಕೆ ಟೈಪ್ ಹೇಳ್ತೀನಿ. ವಾಟ್ಸಪ್ ಸ್ಟೇಟಸ್ ಪೋಸ್ಟರ್ 9:16 ರೇಷಿಯೋ. ಅಂದರೆ ಯಾವಾಗಲೂ ಮೊಬೈಲ್ನಲ್ಲಿ 9:16 ರೇಷಿಯೋ ಅಂದರೆ ಪೋರ್ಟ್ರೇಟ್ ಆಗಿ ವಾಟ್ಸಪ್ ಸ್ಟೇಟಸ್ ಇರುವಂಥದ್ದು. ವಾಟ್ಸಪ್ ಸ್ಟೇಟಸನ್ನು ರೆಡಿ ಮಾಡಿಕೊಡು ಅಂತ ಕೇಳಿದ್ದೀನಿ. ಜಸ್ಟ್ ನೋಡೋಣ ಈಗೇನು ಕೊಡುತ್ತಂಥೇಳಿ. ಇದು ಕ್ಯಾನ್ವಾ ಎದಲ್ಲಿ ವಾಟ್ಸಪ್ ಸ್ಟೇಟಸನ್ನು ರೆಡಿ ಮಾಡುವಂಥದ್ದು. ಒಂದು ಸಲ ಮಾಹಿತಿಯನ್ನು ಕೊಟ್ಟು, ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಇದು ಒಂದು ಅತ್ಯುತ್ತಮವಾದ ಉಚಿತ ಟೂಲ್ನ AI ಟೂಲ್ನ ಒಂದು ವಿಧಾನ ಅಂತ ನಾವು ಹೇಳ್ಬೋದು. ರೆಡಿ ಆಗಲಿ. ಅದೇ ರೀತಿ ವಾಟ್ಸಪ್ ಕ್ರಿಯೇಟನ್ನು ನಾನು ಕ್ರಿಯೇಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ವರ್ಟಿಕಲ್ ವರ್ಷನ್ ಸೂಟೇಬಲ್ ಫಾರ್ ವಾಟ್ಸಪ್ ಸ್ಟೇಟಸ್, ಕ್ರಿಯೇಟ್ ಆಫರ್ ಪೋಸ್ಟರ್ನ ಇದನ್ನೇ ನಾನು ಡೈರೆಕ್ಟಾಗಿ ಕೊಡ್ತೀನಿ. ಅಂದರೆ ಆಫರ್ ಪೋಸ್ಟರ್ನ ಯಾವ ರೀತಿ ನಾವು ರೆಡಿ ಮಾಡ್ಬೋದು ಅಂತ. 10% ಆಫ್ ದಿಸ್ ವೀಕ್ ಓನ್ಲಿ ಅಂತಿದೆ. ಇಲ್ಲಿ ನೀವು ನೋಡ್ಬೋದು ವಾಟ್ಸಪ್ ಸ್ಟೇಟಸ್ ಇಡೋದಕ್ಕೆ ಎಷ್ಟು ಸುಂದರವಾದಂತಹ ಪೋಸ್ಟ್ ರೆಡಿ ಆಗಿದೆ ಅಂಥೇಳಿ. ಈ ಡಿಸೈನ್, ಈ ಕ್ವಾಲಿಟಿ, ಆಮೇಲೆ ಈ ರೆಸಲ್ಯೂಷನ್ ಯಾವ ರೀತಿ ಇದೆ ನೋಡಿ. ಮತ್ತು ಇದ್ರ ಬೇಕಾದರೆ ಸಣ್ಣ ಪುಟ್ಟ ಬದಲಾವಣೆಯನ್ನು ನಾವು ಮಾಡ್ಕೊಳ್ಬೋದು. ಈ ತರಹದ ಪೋಸ್ಟ್ಗಳನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ರೆಡಿ ಇಟ್ಕೊಂಡು ನಮ್ಮ ಕಂಟೆಂಟ್ ಲೈಬ್ರರಿಯನ್ನು ಮಾಡಿಕೊಂಡು ಪ್ರತಿ ಒಂದು ವಾರಕ್ಕೆ ಬೇಕಾದಷ್ಟು ಕಂಟೆಂಟನ್ನು ನಾವು ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡು ಅದನ್ನು ಪೋಸ್ಟ್ ಮಾಡೋದಕ್ಕೆ ಅಂದರೆ ಈಸಿ ಆಗುವಂಥದ್ದು. ಇದು ಒಂದು ವಾಟ್ಸಪ್ ಸ್ಟೇಟಸ್ ನಮ್ಮದು ರೆಡಿ ಆಯಿತು. ಇನ್ನು ಬೇರೆ ಮತ್ತು ಯಾವುದು ಇಮೇಜ್ ರೆಡಿ ಆಗಿದೆ ತೋರಿಸಿ ನೋಡೋಣ. ಎಸ್, ಇದು ಕೂಡ ಭಾಳ ಸಿಂಪಲ್ ಆಗಿರುವಂಥದ್ದು. ಇಲ್ಲಿ ಬೆಸ್ಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ಆಮೇಲೆ ಇದನ್ನು ಲೈನ್ ಸ್ಪೇಸನ್ನು ಇನ್ನೂ ಕೊಡ್ಬೋದು. ದಿಸ್ ವೀಕ್ ಓನ್ಲಿ, ಗದಗ್ ಪ್ಲೇಸ್ ಕೂಡ ಇದೆ, ಮೊಬೈಲ್ ನಂಬರ್ ಕೂಡ ಇದೆ, ಆಮೇಲೆ ಓನರ್ ನೇಮ್ ಕೂಡ ಇದೆ. ಮತ್ತು ನಾವೇನಾದರೂ ಮಾಹಿತಿಯನ್ನು ಬಿಟ್ಟು ಹೋಗಿದರೆ ಇಲ್ಲಿ ಹಾಕ್ಬೋದು. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸ್ಟೇಟಸ್ ಇಟ್ಕೊಂಡಾಗ ಅದರ ಇಫೆಕ್ಟ್ ನಮಗೆ ಗೊತ್ತು. ಅಂದರೆ ಭಾಳಷ್ಟು ಜನ, ಅಂದರೆ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ನಾವು ಈ ರೀತಿ ಸ್ಟೇಟಸನ್ನು ಇಟ್ಕೊಂಡಾಗ
ನಮ್ಮ ಸ್ಟೇಟಸನ್ನು ನೋಡಿದಂಥ ಗ್ರಾಹಕರು ಖಂಡಿತವಾಗಿಯೂ ಆಸಕ್ತರಾಗ್ತಾರೆ, ಅಂದರೆ ಇಂಪ್ರೆಸ್ ಆಗ್ತಾರೆ ಅಂಥೇಳಿ ಇದರ ಅರ್ಥ. ಅದೇ ರೀತಿ ಆಫರ್ ಪೋಸ್ಟರ್ನ ಹೇಗೆ ರೆಡಿ ಮಾಡಿಸೋದು ಅಂಥೇಳಿ ಇದನ್ನೇ ನಾನು ಪ್ರಾಂಪ್ಟ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಕ್ರಿಯೇಟ್ ಡೆಡಿಕೇಟೆಡ್ ಆಫರ್ ಪೋಸ್ಟರ್ ಯೂಸಿಂಗ್ ದ ಸೇಮ್ ಪ್ರಾಡಕ್ಟ್ ಆ್ಯಂಡ್ ಬ್ರ್ಯಾಂಡ್ ಡೀಟೇಲ್ಸ್. ಎಕ್ಸಾಂಪಲ್ ತೆಗಿತೀನಿ ಒಂದು ಸೆಕೆಂಡ್. ಈಗ ಇದನ್ನು ಕೊಟ್ಟು ರನ್ ಮಾಡ್ತಾ ಇದ್ದೀನಿ. ನಮಗೆ ಫೇಸ್ಬುಕ್ ಪೋಸ್ಟು, ಇನ್ಸ್ಟಾಗ್ರಾಮ್ ಪೋಸ್ಟ್ ರೆಡಿ ಆಯಿತು, ವಾಟ್ಸಪ್ ಸ್ಟೇಟಸ್ ರೆಡಿ ಆಯಿತು. ಈಗ ಆಫರ್ ಪೋಸ್ಟರ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದರ ನಂತರ ಎಸ್ ಆಫರ್ ಪೋಸ್ಟರ್ ಕೂಡ ನಂದು ರೆಡಿ ಆಯಿತು. ಅಂದರೆ ಬೇರೆ ಬೇರೆ ಸೈಜ್ಗಳಿದೆ ಇಲ್ಲಿ. ಇದು 4:5. ಆಮೇಲೆ ಇದು ಫೇಸ್ಬುಕ್ ಪೋಸ್ಟ್ ಸಲುವಾಗಿ ಇರುವಂಥದ್ದು, ಈ ನಡುವೆ ಇರುವಂಥದ್ದು. 10% ಆಫ್ ದಿಸ್ ವೀಕ್ ಓನ್ಲಿ. ಇದನ್ನು ಮತ್ತು ನಾವು ಅಡ್ಜಸ್ಟ್ ಮಾಡ್ಬೋದು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಆಮೇಲೆ ಇವನ್ನೆಲ್ಲ ಅಕ್ಷರಗಳನ್ನ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಮೊಬೈಲ್ ನಂಬರ್ನ ಹಾಕಿ ಇನ್ನೂ ನೀಟಾಗಿ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಪೋಸ್ಟರ್ ಯಾವ ರೀತಿ ಇದೆ ಅಂತ ಹೇಳಿ, ಆಫರ್ ಪೋಸ್ಟರ್ ನೋಡಿ. ಜಸ್ಟ್ ಕಲ್ಪನೆಯನ್ನು ಮಾಡ್ಕೊಳ್ಳೋಣ, ನಾವು ನಮ್ಮ ಬಿಸ್ನೆಸ್ನಲ್ಲಿ ಇದನ್ನು ಬಳಸ್ಬೋದಾ? ಒಂದು ಸಣ್ಣ ವಿಚಾರವನ್ನು ಮಾಡೋಣ. ಅದು ಖಂಡಿತವಾಗಿ ಬಳಸ್ಬೋದು. ಇಲ್ಲಿ ನಾವು ಬದಲಾವಣೆ ಮಾಡಬೇಕಾಗಿದ್ದೇನು, ನಮ್ಮ ಬಿಸ್ನೆಸ್ ಹೆಸರು, ಅನಂತರ ನಮ್ಮ ಪ್ರಾಡಕ್ಟ್ ಸರ್ವಿಸ್ನ ಚಿತ್ರಗಳನ್ನು, ನಮ್ಮ ಫೋಟೋಗಳನ್ನ ಬೇಕಾದ್ರೆ ಹಾಕ್ಕೊಳ್ಬೋದು. ಇಷ್ಟು ಮಾಡಿದರೆ ಸಾಕು. ಅತ್ಯಂತ ಒಳ್ಳೆಯ ಗುಣಮಟ್ಟದ ಪೋಸ್ಟರ್ಗಳು ಇಲ್ಲಿ ನಮ್ಮ ಕ್ಯಾನ್ವಾ AI ರೆಡಿ ಆಗುವಂಥದ್ದು. ಅದೇ ರೀತಿ ನಾವು ಆಫರ್ ಕೂಡ ರೆಡಿ ಮಾಡಿದ್ವಿ. ಅದರ ನಂತರ ಸಣ್ಣದು ಒಂದು 10 ಸೆಕೆಂಡು 20 ಸೆಕೆಂಡು ಒಂದು ರೀಲ್ಸ್, ಎನಿಮೇಟೆಡ್ ರೀಲ್ಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದಾ? ಅದನ್ನು ಕೂಡ ನಾವು ಕ್ಯಾನ್ವಾ AI ಟ್ರೈ ಮಾಡಿರ್ತೀವಿ. ಜಸ್ಟ್ ನಾನು ಇದನ್ನು ಕಾಪಿ ಮಾಡಿದ್ದೀನಿ. ಇದೇ ಕ್ಯಾನ್ವಾ AI ಇಲ್ಲಿ ಹಾಕಿದ್ದೀನಿ. ಯೂಸ್ ದ ಪ್ರಾಡಕ್ಟ್ ಡಿಸೈನ್ ಅಸೆಟ್ಸ್ ಟು ಕ್ರಿಯೇಟ್ ಶಾರ್ಟ್ ಪ್ರಮೋಷನಲ್ ವಿಡಿಯೋ ರೀಲ್ ಇನ್ ಕ್ಯಾನ್ವಾ. ಸೆಕೆಂಡ್. ಸಿಂಪಲ್ ಅನಿಮೇಷನ್, ಟ್ರಾನ್ಸಿಷನ್ ಆ್ಯಂಡ್ ಟೆಕ್ಸ್ಟ್ ಟೈಮಿಂಗ್. ಓಕೆ, ಸಿಂಪಲ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು 10 to 20 ಸೆಕೆಂಡ್ಸ್ ಒಂದು ರೀಲ್ ರೆಡಿ ಆಗ್ಬೋದಾ, ವಿಡಿಯೋ ರೆಡಿ ಆಗ್ಬೋದಾ ಅನ್ನುವಂಥದ್ದನ್ನು ಟೆಸ್ಟ್ ಮಾಡಿ ನೋಡೋಣ ಈ ಕ್ಯಾನ್ವಾ AI. ಯೂಸ್ ಅಬೌವ್ ಪ್ರಾಡಕ್ಟ್ಸ್ ಡಿಸೈನ್ ಅಸೆಟ್ಸ್. ಓಕೆ, ಇದನ್ನು ಸರಿ ಮಾಡಿ ನಾನು ಇನ್ನೊಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ. ಅಂದರೆ 10-20 ಸೆಕೆಂಡ್ಗಳ, 1 ಸೆಕೆಂಡ್ ಸೇವಿಂಗ್ ಸ್ಟಾಪ್. ಮೈಕ್ ಯಾರ್ದಾನಿದೆ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೊನೆಗೆ ಪ್ರತಿಯೊಬ್ಬರ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಮತ್ತು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ದಯವಿಟ್ಟು ನಿಮ್ಮ ಮೈಕನ್ನು ಆಫ್ ಮಾಡ್ಕೊಳ್ಳಿ. I can make that reel, but multi-scene video with transitions and timed text. I need one more product image or short clip in additional cake photo. Okay, cool. ಈಗ ಅದಕ್ಕೆ ನಾನು ಪ್ರಾಂಪ್ಟನ್ನು ಕೊಟ್ಟ ನಂತರ ಅಂದರೆ ಒಂದು 10-20 ಸೆಕೆಂಡಿನ
ಒಂದು ರೀಲ್ಸ್ನ ವಿಡಿಯೋವನ್ನು ಜನ್ರೇಟ್ ಮಾಡಿಕೊಡುವಂಥ ನಾನು ಕ್ಯಾನ್ವಾ ಕೇಳಿದೆ. ಅದು ವಾಪಸ್ ನನಗೆ ರೆಸ್ಪಾನ್ಸ್ ಮಾಡಿದೆ. ಅಂದರೆ ಏನನ್ನು ಕೇಳಿದೆ, ಹಾಗೆ ರೆಸ್ಪಾನ್ಸ್ ಮಾಡಿದಾಗ ನಾವು ಪೂರ್ತಿಯಾಗಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಐ ಕ್ಯಾನ್ ಮೇಕ್ ದ್ಯಾಟ್ ರೀಲ್ ಬಟ್ ಫಾರ್ ಎ ಮಲ್ಟಿ ಸೀನ್ ವಿಡಿಯೋ ವಿತ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಟೈಮ್ ಟೆಕ್ಸ್ಟ್. ಐ ನೀಡ್ ಒನ್ ಮೋರ್ ಪ್ರಾಡಕ್ಟ್ ಇಮೇಜ್ ಆರ್ ಶಾರ್ಟ್ ಕ್ಲಿಪ್ ಇನ್ ಎಡಿಷನ್ ಟು ಕೇಕ್ ಫೋಟೋ. ಅಂದರೆ ನೀವು ಕೊಟ್ಟಿರುವಂಥದ್ದು ಜಸ್ಟ್ ಒಂದು ಕೇಕ್ ಫೋಟೋ ಮಾತ್ರ, ನನಗೆ ಇನ್ನೊಂದು ಫೋಟೋವನ್ನು ಕೊಡಿ, ಇಲ್ಲ ಇನ್ನೊಂದು ಶಾರ್ಟ್ ವಿಡಿಯೋ ಕ್ಲಿಪ್ಪನ್ನು ಕೊಡಿ ಅಂತ ಕೇಳ್ತಾ ಇದೆ ಅದು. ಕುಡ್ ಯು ಅಪ್ಲೋಡ್ ಎನದರ್ ಫೋಟೋ ವಿಡಿಯೋ ಆರ್ ಬೇಕ್ರಿ ಪ್ರಾಡಕ್ಟ್ ಸೊ ಐ ಕ್ಯಾನ್ ಕ್ರಿಯೇಟ್ 10 to 20 ಸೆಕೆಂಡ್ ಅಂದರೆ ಪ್ರಮೋಷನಲ್ ರೀಲನ್ನು ನಾನು ರೆಡಿ ಮಾಡಿಕೊಡ್ತೀನಿ ಅಂಥೇಳಿ ನಮಗೆ ಕ್ಯಾನ್ವಾ AI ಹೇಳ್ತಾ ಇದೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಗೂಗಲ್ನಲ್ಲಿ ಇನ್ನೊಂದು ಇಮೇಜನ್ನು ಅಥವಾ ಸಣ್ಣ ಒಂದು ಕ್ಲಿಪ್ಪನ್ನು ಹುಡುಕ್ತೀನಿ. ಗೂಗಲ್ನಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇಮೇಜ್, ಇನ್ನೊಂದು ಫೋಟೋನ ಕೊಡ್ತೀನಿ. ಅದಕ್ಕೆ ಇಮೇಜ್ ಫಾರ್ ಫ್ರೀ ಅಂತೇಳಿ ಟೈಪ್ ಮಾಡಿದ್ದೀನಿ. ಇನ್ನೊಂದು ಕೇಕ್ ಇಮೇಜನ್ನು ಡೌನ್ಲೋಡ್ ಮಾಡಿ ಇಲ್ಲೊಂದು ಪಿಕ್ಸೆಲ್ಸ್ ಅಂತಿದೆ, ಇಲ್ಲಿ ನಾವು ಅನೇಕ ಫ್ರೀ ಇಮೇಜ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಪಿಕ್ಸೆಲ್ಸ್ನಲ್ಲಿ. ಬಹುಶಃ ಇಲ್ಲಿ ವಿಡಿಯೋಗಳು ಸಹಿತ ಸಿಗ್ತಾವೆ ನಮಗೆ. ಆ ವಿಡಿಯೋ ಕ್ಲಿಪ್ ಸಿಕ್ಕರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಎಸ್, ವಿಡಿಯೋ ಕ್ಲಿಪ್ಪೇ ಸಿಕ್ತು. ಇಲ್ಲಿ ಆ ವಿಡಿಯೋ ಕ್ಲಿಪ್ಪನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿ ಎಸ್, ಕ್ಲಿಪ್ ಡೌನ್ಲೋಡ್ ಆಗಿದೆ. ಈ ತರಹದ ಕ್ಲಿಪ್ ರೆಡಿ ಆಗಿದೆ. ಒಂದು ಸೆಕೆಂಡ್, ಇಲ್ಲಿ ಅಪ್ಲೋಡ್ ಕೊಡ್ತೀನಿ. ಅದನ್ನು ಎಲ್ಲಿ ಡೌನ್ಲೋಡ್ ಆಗಿದೆ ನೋಡಿ. ಅಪ್ಲೋಡ್, ಇಲ್ಲಿ ಡೌನ್ಲೋಡ್ನಲ್ಲಿ ಆ ವಿಡಿಯೋ ಕ್ಲಿಪ್ಪನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ಆಲೋಚನೆ ಮಾಡ್ತು, ಈ ಮನುಷ್ಯ ಕೊಟ್ಟಂತಹ ಒಂದು ಇಮೇಜ್ನಿಂದ ನಾನು ಒಂದು ಒಳ್ಳೆಯ ರೀಲನ್ನು ರೆಡಿ ಮಾಡ್ಬೋದಾ ಅಂತ ಥಿಂಕ್ ಮಾಡಿ ಅದು ನನಗೆ ವಾಪಸ್ ಪ್ರಶ್ನೆಯನ್ನು ಕೇಳ್ತು. ನೀವು ಇನ್ನೊಂದು ಫೋಟೋವನ್ನಾಗಲಿ ಅಥವಾ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನಾದರೂ ನನಗೆ ಕೊಟ್ಟರೆ ಅದನ್ನು ಚೆನ್ನಾಗಿ ನಾನು ರೀಲನ್ನು ರೆಡಿ ಮಾಡಿಕೊಡ್ಬೋದು ಅಂಥೇಳಿ ಕೇಳಿದಾಗ ಎಸ್ ಅಪ್ಲೋಡೆಡ್ ಅಂಥೇಳಿ ನಾನು ಇದಕ್ಕೆ ರನ್ ಅಂತ ಕೊಟ್ಟಿದ್ದೀನಿ. ಈಗ ಅದು ಕ್ರಿಯೇಟ್ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಅದರ ನಂತರ ಇಲ್ಲಿ ನಾವು ಹುಕ್ಕನ್ನು ಆ್ಯಡ್ ಮಾಡ್ಬೋದು. ಅಂದರೆ ನಾವು ಒಂದು ಪೋಸ್ಟ್ ರೆಡಿ ಮಾಡಿದಾಗ ಅದನ್ನು ನೋಡಿದ ತಕ್ಷಣವೇ ಜನ ಆಸಕ್ತರಾಗಿ ಅದನ್ನು ಸಂಪೂರ್ಣವಾಗಿ ಗಮನಿಸಬೇಕು. ಆ ರೀತಿ ಅಂದರೆ ಮೊದಲ ನೋಟದಲ್ಲೇ ಗ್ರಾಹಕರನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಶಬ್ದಕ್ಕೆ, ಅಂದರೆ ಸಾಲುಗಳ ಶಬ್ದಕ್ಕೆ ನಾವು ಹುಕ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ಹುಕ್ ಯಾವ ರೀತಿ ಇರಬೇಕು ಅಂಥೇಳಿ, ಬರ್ತ್ಡೇ ಕೇಕ್ ಬೇಕಾ, ಈ ವಾರ ಸ್ಪೆಷಲ್ ಆಫರ್, ಅಂದರೆ ಗ್ರಾಹಕರ ಗಮನವನ್ನು ಸೆಳೆದು ಇಟ್ಕೊಳ್ಳೋದಕ್ಕೆ ಹುಕ್ಕನ್ನು ಸಹಿತ ನಾವು ಈ ಪೋಸ್ಟರ್ಗಳಲ್ಲಿ ನಾವು ಯೂಸ್ ಮಾಡ್ಬೋದು ಅಂಥೇಳಿ. ಎಸ್, ವಿಡಿಯೋ ರೆಡಿಯಾಗಿದೆ. ಜಸ್ಟ್ ಯಾವ ರೀತಿ ರೆಡಿಯಾಗಿದೆ ಅಂಥೇಳಿ ನಾವು ನೋಡೋಣ. ಇಲ್ಲಿ ಇದು ಒಂದು ಫ್ರೀ ವಿಡಿಯೋ. ಇಲ್ಲಿ ಈ ಚಿತ್ರ ಏನು ಕಾಣ್ತಾ ಇದೆಯಲ್ಲ, ಇದು
ಅಂದರೆ ಅದು ಒಂದು ಕಿರೀಟದ ಚಿತ್ರ. ಸೆಕೆಂಡ್ ಅಂದರೆ ಇದು ಪ್ರೋ ವರ್ಷನ್ದಲ್ಲಿ ಸಿಗುವಂಥದ್ದು. ಇದು ನಮಗೆ ಅಂದರೆ ನಾವು ಫ್ರೀ ವರ್ಷನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಫ್ರೀ ಪೋಸ್ಟ್ಗಳನ್ನ ಮಾತ್ರ ಡೌನ್ಲೋಡ್ ಮಾಡಿ ತೆಗೆದುಕೊಳ್ಳುವಂಥದ್ದು. ಜಸ್ಟ್ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ. ಲೋಡ್ ಆಗ್ತಾ ಇದೆ. ಇದನ್ನು ಡೌನ್ಲೋಡ್ ಮಾಡಿಬಿಡ್ತೀನಿ ಒಂದು ಸೆಕೆಂಡ್. ಇಲ್ಲಿ ಈ ಥರ ನಾವು ಪೋಸ್ಟರ್ನ ಕ್ರಿಯೇಟ್ ಮಾಡಿದಾಗ, ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದಾಗ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಎಲ್ಲಿದೆ ಅಂತ ಹೇಳಿದರೆ, ಇಲ್ಲಿ ಶೇರ್ ಅಂತ ಹೇಳಿ ಕಾರ್ನರ್ನಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ಶೇರ್ ಅಂತ ಇದೆ. ಇಲ್ಲಿ ಶೇರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಆಪ್ಷನ್ ಸಿಗುವಂಥದ್ದು ಈ ಥರ ಶೇರ್ ಅಂತ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅಂತ ಚಿತ್ರ ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೋಸ್ಟರ್ ಆಗಿದ್ರೆ JPG PNG ಈ ಥರ ನಮ್ಗೆ ಆಪ್ಷನ್ ಬರ್ತಿತ್ತು. ಇದು ವಿಡಿಯೋ ಆಗಿರೋದ್ರಿಂದ MP4 ವಿಡಿಯೋ ಅಂತ ಬಂದಿದೆ. ಇದನ್ನು ನಾವು ಅಂದರೆ ಲೋ ಕ್ವಾಲಿಟಿ ಒಳಗೂ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಮೀಡಿಯಮ್ ಆಗಿ 1080 ಈ ಒಂದು ಒಳ್ಳೆ ಕ್ವಾಲಿಟಿ ಒಳಗೂ ಡೌನ್ಲೋಡ್ ಮಾಡ್ಬೋದು. ಮೀಡಿಯಮ್ ಅಂದರೆ 720 ಪಿಕ್ಸೆಲ್ವರೆಗೂ ಡೌನ್ಲೋಡ್ ಮಾಡ್ಬೋದು. ಅಂದರೆ ಫಿಕ್ಸೆಲ್ನನ್ನು ನಾವು ಎಷ್ಟು ಕಡಿಮೆ ಫಿಕ್ಸೆಲ್ನ ಆಯ್ಕೆ ಮಾಡ್ತೀವಿ ಅಷ್ಟು ಕ್ವಾಲಿಟಿ ಗುಣಮಟ್ಟ ಕಡಿಮೆ ಇರುತ್ತೆ. ಆಮೇಲೆ ಎಷ್ಟು ಜಾಸ್ತಿಯ ಪಿಕ್ಸೆಲ್ನ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ತೀವಿ, ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನ ನಾವು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನಾನು 720 ಪಿಕ್ಸೆಲ್ ಇದನ್ನು ಕ್ಲಿಕ್ ಮಾಡಿ ಬಹುಶಃ ಈ ವಿಡಿಯೋನಲ್ಲಿ ನಾವು ಯಾವುದಾದ್ರೂ ಪ್ರೋ ಇದನ್ನು ಯೂಸ್ ಮಾಡಿರ್ಬೋದು. ಇದು ಅದಕ್ಕೆ ಡೌನ್ಲೋಡ್ ಆಗ್ತಾರ. ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ಇಲ್ಲ, ಇದು ಪ್ರೋ ವರ್ಷನ್ನಲ್ಲಿ ಇದೆ. ಅದಕ್ಕೆ ಇದನ್ನು ಬಿಟ್ಟು ಇನ್ನೊಂದು ವಿಡಿಯೋನ ಟ್ರೈ ಮಾಡಿ ನೋಡ್ತೀನಿ. ಪ್ಲೇ ಆದರೆ ಇಲ್ಲೇ ಪ್ಲೇ ಮಾಡೇ ತೋರಿಸ್ತೀನಿ. ಇಲ್ಲಿ ನಮಗೆ ಸೌಂಡ್ ಕೂಡ ಕ್ಲಿಯರ್ ಆಗಿ ಬಂದಿದೆ. ಇಲ್ಲಿ ನಾವು ಟೆಕ್ಸ್ಟ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಅಂದರೆ ಇಲ್ಲಿ ಬರೀ ನಮಗೆ ವಿಡಿಯೋ ಮಾತ್ರ ಕೊಟ್ಟಿದೆ, ಅದು ಟೆಕ್ಸ್ಟ್ಗಳನ್ನ ಸಹಿತ ನಾವು ಆ್ಯಡ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ಆ್ಯಡ್ ಹೆಡ್ಡಿಂಗ್, ಇಲ್ಲಿ ಶ್ರೀ ಲಕ್ಷ್ಮಿ ಬೇಕರಿ ಅಂತ ಟೈಪ್ ಮಾಡಿ ಮೇಲ್ಗಡೆ ಹೋಯಿತು. ಮೇಲ್ಗಡೆ ಅಕ್ಷರ ಕಲರನ್ನು ನಾವು ವೈಟ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ನೋಡಿ ಈ ಥರ ಲಕ್ಷ್ಮಿ ಬೇಕರಿ ಅಂತ ಹೇಳಿ ನಾನು ಟೈಪ್ ಮಾಡಿದ್ದೀನಿ. ಮತ್ತು ಈ ಟೆಕ್ಸ್ಟ್ಗೆಲ್ಲ ಎನಿಮೇಷನ್ ಕೊಡ್ಬೋದು, ಬೇರೆ ಬೇರೆ ರೀತಿ ಡಿಸೈನ್ ಮಾಡ್ಬೋದು. ನಮ್ಮದು ವಾಟ್ಸಪ್ ನಂಬರು, ಹೆಸರು, ಫೋಟೋ ಎಲ್ಲ ಸೇರಿಸಿ ಈ ವಿಡಿಯೋನಲ್ಲಿ ಆ್ಯಡ್ ಮಾಡಿ ಜಸ್ಟ್ ನಾವು ಶೇರ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಶೇರ್ ಮಾಡಿ ಡೌನ್ಲೋಡ್ ಎಸ್ ಅಂದ್ರೆ ಅದು ಅವಾಗ ಯಾಕೆ ಡೌನ್ಲೋಡ್ ಆಗಲಿಲ್ಲ ಅಂತ ಹೇಳಿದರೆ, ನಾನು ಲೋ ಕ್ವಾಲಿಟಿ ಕ್ಲಿಕ್ ಮಾಡಿದ್ರಿಂದ ಡೌನ್ಲೋಡ್ ಆಗಿರಲಿಲ್ಲ.
1080 ಪಿಕ್ಸೆಲನ್ನು ನಾನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಡೌನ್ಲೋಡ್ ಆಯಿತು. ಈ ಥರ ನಾವು ಕೇವಲ ಒಂದೇ ಪ್ರಾಂಪ್ಟ್ನಿಂದ ಒಂದೇ ವಿಚಾರದಿಂದ ಒಂದು ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಗೆ ಬೇಕಾಗುವಂಥ ಸೈಜಿನ ಬೇರೆ ಬೇರೆ ಪೋಸ್ಟರ್ಗಳನ್ನ, ಅಂದರೆ ಆಫರ್ ಇರ್ಬೋದು, ಹುಕ್ಕನ್ನು ಅಲ್ಲಿ ನಾವು ಹಾಕಿ ಬೇರೆ ಬೇರೆ ನಾನಾ ರೀತಿಯ ಕಂಟೆಂಟನ್ನು ನಾವು ರೆಡಿ ಮಾಡ್ಬೋದು. ಅದರ ನಂತರ ಕಾಲ್ ಟು ಆ್ಯಕ್ಷನನ್ನು ನಾವು ಆ್ಯಡ್ ಮಾಡ್ಬೋದು, ಹುಕ್ಕನ್ನು ಆ್ಯಡ್ ಮಾಡಿ. ಆಮೇಲೆ ಇದು ಸೈಜನ್ನು ಸಹಿತ ನಾವು ಚೇಂಜ್ ಮಾಡ್ಕೋಬೋದು. ಅಂದರೆ ನಾನು ಈಗ ಪೋರ್ಟ್ರೇಟ್ ಮೋಡ್ನಲ್ಲಿ 9:16 ಆ ರೇಷಿಯೋದ ಇದನ್ನು ಜನ್ರೇಟ್ ಮಾಡಿದೆ. ಅದೇ ರೀತಿ ನಾವು 1:1 ಅಂದರೆ ಸ್ಕ್ವೇರ್ ಸೈಜಿನ ಇಮೇಜ್ ಪೋಸ್ಟರ್ಗಳನ್ನ, ವಿಡಿಯೋ ಪೋಸ್ಟರ್ಗಳನ್ನ ನಾವು ರೆಡಿ ಮಾಡ್ಬೋದು. ಅಂದರೆ ಮತ್ತು ಇದೇ ಕಂಟೆಂಟನ್ನು ಇಟ್ಕೊಂಡು ಬೇರೆ ಬೇರೆ ಬಿಸ್ನೆಸ್ಗೆ ಸಹಿತ ನಾವು ಬಳಸ್ಬೋದು. ಉದಾಹರಣೆ, ನಮ್ಮ ಬಳಿ ಯಾವುದೋ ಟೆಕ್ಸ್ಟೈಲ್ ಬಿಸ್ನೆಸ್ ಇದೆ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಅಥವಾ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡ್ತಾಯಿದ್ದೀವಿ, ಸರ್ವಿಸನ್ನು ಸೆಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಪ್ರತಿಯೊಂದನ್ನು ಸಹಿತ ನಾವು ಇಲ್ಲಿ ಕ್ರಿಯೇಟ್ ಮಾಡಿಕೊಳ್ಬೋದು. ಅದೇ ರೀತಿ ಪರಿಶೀಲನೆ ಮಾಡುವುದನ್ನು ನಾವು ಮರಿಲೇಬಾರ್ದು. ಅಂದರೆ ಎಐದಲ್ಲಿ ಯಾವಾಗಲೂ ಪರ್ಫೆಕ್ಟ್ ಇರೋದಿಲ್ಲ. ಔಟ್ಪುಟ್ಟನ್ನು ನಾವು ಶೇರ್ ಮಾಡಬೇಕಾದ್ರೆ ಪರಿಪೂರ್ಣವಾಗಿ ಮೊಬೈಲ್ ನಂಬರ್ ಸರಿ ಬಂದಿದೆ, ಹೆಸರು ಸರಿ ಬಂದಿದೆ, ಆಫರ್ ಸರಿ ಬಂದಿದೆ, ಎಲ್ಲವನ್ನೂ ಸಹಿತ ಸರಿಯಾಗಿ ಚೆಕ್ ಮಾಡಿನೇ ನಾವು ಡೌನ್ಲೋಡ್ ಮಾಡಿ ಶೇರ್ ಮಾಡಬೇಕು. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಈಗ ಇಲ್ಲಿವರೆಗೂ ಸಹಿತ ನಾನು ಈ ಕ್ಯಾನ್ವಾ ಎ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಚಾಟ್ ಬಾಕ್ಸ್ನಲ್ಲಿ ಚಾಟ್ ಮಾಡಿ ನಾನು ನೋಡಿ ತಿಳ್ಕೊಳ್ತೀನಿ. ಅಂದರೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಯಾರಾದರೂ ಈ ಮೊದಲು ಕ್ಯಾನ್ವಾವನ್ನು ಯೂಸ್ ಮಾಡಿರಲಿಲ್ಲ ಅಥವಾ ನೋಡಿರಲಿಲ್ಲ ಅಂತ ಹೇಳಿದರೆ ಇದು ಎಷ್ಟು ಯೂಸ್ಫುಲ್ಲಾಗಿ ನಮಗೆ ಬಿಸ್ನೆಸ್ಗೆ ಹೆಲ್ಪ್ ಮಾಡುವಂಥದ್ದು ಅನ್ನುವಂಥದ್ದು ಮಹತ್ವದ ವಿಚಾರ. ಅಂದರೆ ಮೊದಲು ನಮಗೇನು ಗೊತ್ತಿರಲಿಲ್ಲ, ಈ ಟೂಲ್ ಬಗ್ಗೆ ಗೊತ್ತಾದ ನಂತರ ನಾವು ಮತ್ತೆ ಈ ಥರ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಕಲಿಬೇಕಂತೇಳಿ. ಆಮೇಲೆ ನಾನು ಅನೇಕ ಜನ ಇಲ್ಲಿ ಗ್ರೂಪ್ನಲ್ಲಿ ಇರ್ಬೋದು, ಬಟ್ ಯಾರಾದರೂ ಗ್ರೂಪ್ನಲ್ಲಿ ಇಲ್ಲ ಅಂತ ಹೇಳಿದರೆ ಗ್ರೂಪ್ನ ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಗ್ರೂಪು ಯಾರು ಬೇಕಾದರೂ ಶೇರ್ ಮಾಡೋದಕ್ಕೆ ಓಪನ್ ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಲೈವ್ ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ಅಂದರೆ ನೀವು ನಿಮ್ಮ ಬಿಸ್ನೆಸ್ಸು, ನಿಮ್ಮ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಆ ಗ್ರೂಪ್ನಲ್ಲಿ ಪೋಸ್ಟ್ ಮಾಡಬೇಕು. ಇದು ನನ್ನ ಒಂದು ರಿಕ್ವೆಸ್ಟ್. ಆಮೇಲೆ ಯೂನಿವರ್ಸಲ್ ಪ್ರಾಂಪ್ಟನ್ನು ಸಹಿತ ನಿಮಗೆ ಈಗ ಶೇರ್ ಮಾಡ್ತೀನಿ. ಮತ್ತು ನೀವು ಯಾವ್ಯಾವ ಅಂದರೆ ಟೆಕ್ಸ್ಟೈಲ್ ಸಾರಿ ಬಿಸ್ನೆಸ್ ಇರ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಶಾಪ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಆಮೇಲೆ ಯಾವುದಾದ್ರೂ ಹೋಟೆಲ್ ಇರ್ಬೋದು, ಖಾನಾವಳಿ ಇರ್ಬೋದು, ನಾನಾ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಪೋಸ್ಟರ್ಗಳನ್ನ ನಾವು ಕ್ಯಾನ್ವಾ ಎದಲ್ಲಿ ರೆಡಿ ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮ ಒಂದು ಡಿಜಿಟಲ್ ಲೀಫ್ ಹಬ್ ಅಂದರೆ DLHನ ವಿಚಾರ ಏನು ಅಂತ ಹೇಳಿದರೆ, ನಾವು 100 ಟೂಲ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅಂದರೆ ಒಂದು ನಿಜವಾದ ಟೂಲನ್ನು ನಮ್ಮ ಬಿಸ್ನೆಸ್ನಲ್ಲಿ ಯಾವ ರೀತಿ ಅಂದರೆ ರಿಸಲ್ಟ್ ನಮ್ಮ ಬಿಸ್ನೆಸ್ನಲ್ಲಿ ರಿಸಲ್ಟ್ ಕೊಡೋ ಥರ ಯೂಸ್ ಮಾಡೋದಂತ. ನೂರಾರು ಟೂಲ್ಸ್ಗಳ ಬಗ್ಗೆ ತಿಳಿದುಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಟೂಲ್ನಲ್ಲಿ ನಾವು ಪರ್ಫೆಕ್ಟಾಗಿ ಅದನ್ನು ನಮ್ಮ ಬಿಸ್ನೆಸ್ಸಿಗೆ ಉಪಯೋಗ ಆಗೋ ರೀತಿ ನಾವು ಬಳಸೋದನ್ನು ಕಲಿಯುವಂಥದ್ದು ಮತ್ತು ಕಲಿಸುವಂಥದ್ದು ನಮ್ಮ DLHನ ಒಂದು ಉದ್ದೇಶ. ಇಲ್ಲಿಗೆ ನಾನು ಈ ಕ್ಯಾನ್ವಾ ಕುರಿತಾದಂತಹ ವಿಷಯವನ್ನು ಶೇರ್ ಮಾಡಿದ್ದೀನಿ ತಮಗೆಲ್ಲ. ಅಂದರೆ ಇವತ್ತು ನೀವು AI ನೋಡಿಲ್ಲ, AIನ ಬಿಸ್ನೆಸ್ಸಿಗೆ ಬಳಸ್ತಾ ಇದ್ದೀರಿ ಅಂತ ಹೇಳಿ. ಅಂದರೆ 1 ಪ್ರಾಡಕ್ಟ್ 1 AI ಬ್ರೀಫ್ 1 ಡಿಸೈನ್ ರೀಪರ್ಪಸ್ ಚೆಕ್ ಪಬ್ಲಿಷ್ ರಿಪೀಟ್. ಅಂದರೆ ರಿಪೀಟಾಗಿ ನಾವು ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಬಳಸ್ಬೋದು. ಈಗ ಅಂದರೆ ಇದನ್ನು ಮೈ ನೇಮ್, ಮೈ ಬಿಸ್ನೆಸ್ ನೇಮ್, ಪ್ರಾಡಕ್ಟ್ ಅಂದರೆ ಇದು ಪ್ರಾಂಪ್ಟ್ನಲ್ಲಿ ಎಲ್ಲ ಬಂದಿದೆ. ಈ ಪ್ರಾಂಪ್ಟ್ನಲ್ಲಿ ನಾವು ಹಾಕಿ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಗ್ರೂಪ್ನಲ್ಲಿ ಚಾಟ್ ಮಾಡುವಂಥದ್ದು.